ನೋಡಿ, ಆತರ ಚಿಂತೆ, ಆತರ ಆಲೋಚನೆ ಪ್ರಾರಂಭ ಆಗಿದ್ದೆ ಕಾಂಗ್ರೆಸ್ ಪಕ್ಷದಿಂದ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗೆ ಹೆಣ್ಣು ಮಕ್ಕಳಿಗೆ ರಿಸರ್ವೇಶನ್ ತಂದವರೇ ಕಾಂಗ್ರೆಸ್ ಪಕ್ಷ. 50%ಗೆ ಅವಕಾಶ ಕೊಟ್ಟಿದ್ದೆ ಕಾಂಗ್ರೆಸ್ ಪಕ್ಷ. ಇವತ್ತು ರಿಸರ್ವೇಶನ್ ಎಲ್ಲಿಂದ ಬಂತು? ಕಾಂಗ್ರೆಸ್ ಪಕ್ಷದ ರಿಸರ್ವೇಶನ್ ಬಂದಿರೋದು. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಇದಕ್ಕೆ ವಿರೋಧ ಮಾಡಲಿಲ್ಲ, ವಿರೋಧ ಮಾಡೋದೂ ಇಲ್ಲ. ನಮ್ಮ ಅಭಿಪ್ರಾಯ, ನಮ್ಮ ಅನಿಸಿಕೆ, ನಮ್ಮ ಅಭಿಲಾಷೆ ಏನು ಅಂತ ಹೇಳಿದ್ರೆ 2025-26 ನೀವು ಜನಗಣತಿ ತಕೊಂಡು ರಿಸರ್ವೇಶನ್ ಮಾಡಿ. 2011 ನೀವು ಜನಗಣತಿ ತಕೊಂಡು ರಿಸರ್ವೇಶನ್ ಹೆಂಗ್ ಮಾಡ್ತೀರಾ ನೀವೆಲ್ಲಾನು? ಅವತ್ತು 100 ಕೋಟಿ, ಇವತ್ತು 150 ಕೋಟಿ. ಇವತ್ತು ಯಾವ ರೀತಿ ಮೀಸಲಾತಿ ಯಾವ ರೀತಿ ನೀವು ಕೊಡ್ತೀರಾ? ಈ ಸಂದರ್ಭದಲ್ಲಿ ನೀವು ಯಾವುದೋ ಒಂದು 5 ಸ್ಟೇಟ್ ಎಲೆಕ್ಷನ್ ಇದೆ ಅಂತ ಹೇಳಿ ನೀವು ಯಾರಿಗೋ ಮೆಚ್ಚಿಸ್ಕೊಳ್ಳೋಕೆ ನೀವು ರಿಸರ್ವೇಶನ್ ಮಾಡಿ ಸುಮ್ಮನೆ ಯಾರ್ದೋ ತಲೆ ಮೇಲೆ ಗೂಬೆ ಹಾಕಿ ಕೂರಿಸ್ತೀರಾ ನೀವು? ಯಾವ ಪುರುಷತ್ವಕ್ಕೆ ಇವೆಲ್ಲ ಹೇಳ್ತಾ ಇದ್ದೀರಿ ಕಾಂಗ್ರೆಸ್ ಮೇಲೆ? ಕಾಂಗ್ರೆಸ್ಸೇ ಎಲ್ಲರ ಬಗ್ಗೆ ಚಿಂತನೆ ಮಾಡೋದು. ಇದು ಎಲ್ಲಾ ವರ್ಗದ ಜನರ ಪಕ್ಷ. ಇದು ಬಡವರು, ಬಲ್ಲಿಗರು, ಮತ್ತೊಂದು ಎಲ್ಲರೂ ಕೂಡ ಬಡವರು ಎಲ್ಲರೂ ಕೂಡ ಸೇರಿ ಕಟ್ತಂತ ಪಕ್ಷ ಇದು. ಇಲ್ಲಿ ಮೀಸಲಾತಿ ಸಿಕ್ಕಿರೋದು, ನ್ಯಾಯ ಸಿಗೋದೇ ಕಾಂಗ್ರೆಸ್ ಪಕ್ಷದಲ್ಲಿ. ನ್ಯಾಯ, ಧರ್ಮ, ನೀತಿ, ಸಿದ್ಧತೆ, ಬದ್ಧತೆ ಎಲ್ಲವೂ ಕೂಡ ಸಿಗೋದು ಕಾಂಗ್ರೆಸ್ ಪಕ್ಷದಲ್ಲಿ. ಬೇರೆದಲ್ಲ. ಬೇರೆ ಹತ್ರಲೆಲ್ಲ ಬರೀ ವಿಷ ಬಿಚ್ಚುವಂತದ್ದು, ಜಾತಿಗೆ ಜಾತಿ ಎತ್ಕಟ್ಟುವಂಥದ್ದು, ಇದನ್ನೇ ನೀವು ಮಾಡೋದೆಲ್ಲಾನು ಕೂಡ. ಇಲ್ಲೇನು ಮೀಸಲಾತಿ ಇದ್ದುದೇ ಕಾಂಗ್ರೆಸ್ ಇಂದ ಬಂದಿರೋದು. ಇದನ್ನ ಚಿಂತನೆ ಮಾಡಿದ್ದೆ ಈಗಾಗಲೇ. ಈಗ ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ನಮ್ಮ ಲೋಕಲ್ ಬಾಡೀಸ್ ನಲ್ಲಿ ರಿಸರ್ವೇಶನ್ ಬಂದಿರೋದೇ ಕಾಂಗ್ರೆಸ್ ಪಕ್ಷದಿಂದ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಹೆಣ್ಮಕ್ಳಿಗೆ ಎಲ್ಲೂ ಕೂಡ ಮೋಸ ಮಾಡೋದು ಇಲ್ಲ. ಅದರ ಬಗ್ಗೆ ಆ ಚಿಂತನೆ ಮಾಡೋದಲ್ಲ ಯಾವತ್ತೂ ಕೂಡ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.